ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾನು ಶೋಭಾ ಅವರ ತಾಯಿ ಮಾತಾಡ್ತಾ ಇರೋದು. ಕಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ಸದಾ ಕಾಲ ಇಡ್ರಿ ಅಂತ ಕೇಳ್ಕೊತೀನಿ ರೀ. ಆಮೇಲೆ ನಮ್ಮವ್ವ ಊರಿಂದ ಬಂದಾಳಲ್ರಿ, ಆಕೆ ಮೇಲೆ ಭಾಳ ಪ್ರೀತಿ ಕೊಡಾಕತ್ತೀರಿ ಎಲ್ಲರೂ. ಹಂಗೆ ನೋಡ್ರಿ ತಾಯಿ ಪ್ರೀತಿ ಹಿಂಗೆ ನೋಡ್ರಿ. ನನಗೆ ನಮ್ಮವ್ವನ ನೆನಪಾಕತ್ರಿ. ನಮ್ಮವ್ವ ಬಂತಂದ್ರೆ ಒಟ್ಟು ಏನು ಮಾಡಿಬಿಡ್ಸಲ್ರಿ ನನಗೆ. ಏನು ಮಾಡೋದು ಬೇಡ. ಈಕಿ ಈಗ ಶೋಭಾ ತಾಯಿಗಂತ್ರ ಆರಾಮಿಲ್ರಿ. ಹಾಗಾಗಿ ನನಗಾತ ನಮ್ಮವ್ವ ಏನಾರ ಮಾಡಕತ್ರ ಅಲ್ಲಿ ಆಕಿ ಮನ್ಯಾಗ ತಾನ ಮಾಡ್ಕೋಬೇಕ್ರಿ, ಎಲ್ಲ ಮಾಡಿರ್ತಾಳ್ರಿ. ಇಲ್ಲಿ ಬಂದ್ರೆ ಒಟ್ಟು ಕುಂದ್ರಿಸಿ ನಿನಗೇನು ಬೇಕು ಹೇಳೋ ಮಾಡ್ತಾನೆ. ನಾನು ಇಲ್ಲಕ್ರ ನಾನು ಏನಾರ ಒಂಚೂರು ಲೇಟಾಗಿ ಎದ್ನಿ ಅಂದ್ರೆ ಕಸ ಹೊಡಿಯೋದಾತು, ಬಾಂಡೆ ತೊಳೆಯೋದು ಎಲ್ಲ ಮಾಡ್ತಾಳ್ರಿ ನಮ್ಮವ್ವ. ಆಮೇಲೆ ಹುಡುಗರ್ನು ಅಷ್ಟೇ ನೋಡ್ರಿ. ನಮ್ಮ ತಾಯಿ ಹತ್ರ ನಾವು ಎಷ್ಟು ಬಿಟ್ಟು ಹೋಗಿರ್ತಾವಲ್ರಿ, ಅದ ನಮ್ಮ ಗಂಡನ ತಾಯಿ ಹತ್ರ ಬಿಡೋಕ್ಕಾಗಲ್ರಿ. ಈ ಮಾತು ಸತ್ಯನ ಸುಳ್ಳ ಹೇಳ್ರಿ. ಕೆಲವೊಬ್ರು ಹಂಗಿರ್ತಾರ್ರಿ, ಎಲ್ಲರೂ ಹಂಗೆ ಇರಲ್ಲ. ನಮ್ಮಮ್ಮ ಅಂತರ ನಾವು ನಮ್ಮವ್ವನಂತೇಳಿ ನಮ್ಮ ಮಕ್ಕಳು ನಿಶ್ಚಿಂತೆಯಿಂದ ಬಿಟ್ಟು ಹೋಗಿರ್ತಾವ್ರಿ. ಯಾಕಂದ್ರೆ ಮೊಮ್ಮಕ್ಕಳನ್ನ ಅಷ್ಟು ಕಾಳಜಿಯಿಂದ ನೋಡ್ಕೊತಾರೆ. ನನ್ನ ಸ್ವಂತ ಅನಿಸಿಕೆ ಹೇಳಕತ್ತನ್ರಿ ಇದನ್ನ. ಅದ ಗಂಡನ ಅವ್ವರು ಅಷ್ಟು ಕಾಳಜಿ ಇರಲ್ರಿ. ಆಡ್ತಾವ್ ಬಿಡು ಹಿಂಗಿರ್ತಾರೆ ರೀ. ಎಲ್ಲರೂ ಹಿಂಗೆ ಇರಲ್ಲ. ಮತ್ತು ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ಹಂಗೆ ಪ್ರೀತಿ ಇರ್ತಾರಂತ ಅನ್ಬೇಡ್ರಿ. ಹೇಳಕತ್ತೀನಿ ಅಷ್ಟೇ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಇವತ್ತು ಇನ್ನೊಂದು ಕತೆನ ಹಾಕ್ತಾ ಇದ್ದೀನಿ ನೋಡ್ರಿ. ಶೋಭಾ ತವ್ರ ಮನೆ ಕತೆನ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ನೋಡವ ಇದು ಅನ್ನ ಗೊತ್ತಾಗಂಗಿಲ್ಲ, ಏಟಿಟ್ಟು ಐತಿ ಒಂದು ತಾಟಗ ಒಂದೊಂದು ವಾಟೆ ಇಟ್ಕೊಂಡು ಮಾಡ್ಕೊಂಡು ರೂಢಿ ಐತಿ. ಒಟ್ಟು ಜಾಸ್ತಿ ಆಗತ್ಲೆ ಅಳ್ತಿನ ಗೊತ್ತಾಗಲ್ಲವ. ಬರ್ತಾ ಕಣ್ಣೊಂದು ಮಂಜಿಗರೀತಾವು ಗೊತ್ತಾಗಂಗಿಲ್ಲ. ನಾಗೆ ಹೋಗೈತದ. ಒಂದು ಈಟ್ ಹಳ್ಳಿ ಊರಿ ಒಂದು ಈಟ್ ಕಮ್ಮಿ ಮಾಡ್ಬೇಕು ನೋಡೋದನ್ನ. ಇವು ಅಕ್ಕಿ ಭತ್ತದಕ್ಕೆ ಅಲ್ಲವ, ಲಘು ಗೊತ್ತಾಗಂಗಿಲ್ಲ. ನಾವು ಇದ್ರಾಗ ಕೊಡ್ತಾರಲ್ಲವ, ಇದ್ರಾಗ ಕಾಡಿಗೆ ಸೊಸೈಟಿಯಾಗ ಅವನ್ನ ಮಾಡ್ಕೊತಾನೆ. ಈಗ ಅವು ಒಂದಿಟ್ಟು ದೊಡ್ಡವಿರ್ತಾವ. ಅನ್ನ ನೀರು ಭಾಳ ಹಿಡಿತೈತದು. ಹಂಗಾಗಿ ಇದಕ್ಕೆ ಕಮ್ಮಿ ನೀರಲ್ಲ, ಗೊತ್ತಾಗಂಗಿಲ್ಲ. ಏಯವ್ವ ಹೇಳಿದ್ರೆ ಕೊಟ್ಟು ಕಳ್ಸಲ್ಲೇನೋ. ನೀನು ಯಾಕೆ ಅವನು ಉಣ್ತಿದಿ? ಇವನು ಬೆಳಿತಾನಲ್ಲ ಸುರೇಶ, ಕೊಡಂಗಿಲ್ಲೇನೋ ನಿನಗೆ? ಅಯ್ಯಯ್ಯ ಅವನಿಗೆ ಸಾಲ್ದವ. ಮನೆಗೆ ಓಸ ತೆಗಿತಾನಂತ ನೋಡು, ಓಸ್ ತೆಗೆದು ಓಟು ಕೊಡ್ತಾನೆ. ಅದ್ರಾಗ ಒಂದೀಟು ರೇಟ್ ಇದ್ರೆ ಮುಗೀತು. ಏಸು ಇಟ್ಕೊಳಂಗಿಲ್ಲ ಅವನು. ಇದು ಮಾಡ್ತಾನೆ ಅಷ್ಟು ಓಸು ಕೊಟ್ಟು ಸೊಸೈಟಿಗೆ ನಾವು ತಿಂತಾನೆ. ಇಲ್ಲ ಅಂದ್ರೆ ಒಂದೀಟು ಕಮ್ಮಿ ಇದ್ದು ಅಂದ್ರೆ ಅವನು ಒಂದೆರಡು ಚೀಲ ಇಟ್ಕೊತಾರೆ ಉಣ್ಣಾಕ. ಎಲ್ಲವ ಹಿಡಿಯವ ಅಂತ ಒಂದು ಚೀಲಲ್ಲ KG ಆಟು ಕೊಡಂಗಿಲ್ಲ ಇಬ್ರು ಗಂಡ ಹೆಂಡ್ತಿ. ಹೋಗ್ಲಿ ಬಿಡವ, ಅವನದೇನು ಏನಾರ ಉಂಟಿ ಮಾಡಿಕೊಡ್ತಾನೆ. ಸುಮ್ಮನೆ ಇರ್ಬೇಕು. ನಾವು ಇನ್ನೂ ತರಿಸಿ ಮಾಡ್ಬೇಕು, ಮತ್ತು ನನಗೆ ತರಿಸಿ ಮಾಡಲಿ ಅಂತಿದ್ದಿ. ನಾನು ಹಂಗೆ ಬಂದೆ, ಬುತ್ತಿ ರೊಟ್ಟಿ ಅದನ್ನಾಟ ಮಾಡಿಕೊಂಡು ಏನಾರ ಒಂದಿಟ್ಟು ತರಿಸ್ತಾನೆ. ಸುಮ್ಕರು ತಮ್ಮ ಪರಮೇಶ್ ಎಲ್ಲಿ ಹೋದ? ಅವರು ಏನೋ ಎಲ್ಲಿ ಹೋದ್ರೆ ಏನೋ ಹೊಲದ ಕಡೆಗೆ ಹೋದ್ರೆ ಏನು ಬೇಡದೇವ ಸುಮ್ಕರು. ಮಾಡ್ಕೊಂಬಂದಿಯಲ್ಲ ನಿನ್ನ ಕೈ ಲೇಟ್ ಆಗತ್ತಾಟ. ಉಂಡವಿಲ್ಲ ಮುಗೀತು. ಏನು ಬೇಡವಾ, ನಾ ಏನಾರು ತರಿಸಿ ಮಾಡ್ತಾನೆ ಸುಮ್ಮನೆ. ನೀನೇ ಮಾಡುವಂತಿ ತರಿಸ್ಕೊಡ್ತಾನೆ ತರಕಾರಿ ಹೋಗಿ. ನಿನಗೆ ರೊಕ್ಕ ಇರೋದಿಲ್ಲ ನಿನಗೆ, ಮತ್ತು ನಾ ತರಿಸ್ಲಿ ಅಂತೀವಿ. ಅಯ್ಯಯ್ಯ ಹಂಗಂತಂದು ನಾನು ಇಟ್ಕೊಂಡನವ ಓಟು. ಯಾವಾಗಾರ ನನಗೂ ಬೇಕಲ್ಲ. ಇದಕ್ಕಿದ್ದಂಗೆ ಏನಾರ ತಂದ್ರೆ ಏನು ಮಾಡೋದವ? ಕೈಯಾಗ ರೊಕ್ಕದ್ದು ಯಾರ ದವಾಖಾನೆ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಹಾಗಾಗಿ ಓಸಿ ಇಟ್ಕೊಂಡಾನೆ. ನೀನು ಇಲ್ಲೇ ಇರಬೇ, ನಾನು ನೋಡ್ಕೊತ. ನೀನು ಎಲ್ಲಿ ಹೋಗಿ ಇರೋದು ಬ್ಯಾಡ್ ನೋಡು. ಏನು ಇಲ್ಲೇ ನಾನು ನನ್ನ ಗಂಡ ಇಬ್ಬರು ಇರ್ತೀವಿ. ನೀ ಅಲ್ಲಿ ಹೋಗಕ್ಕೆ ಹೋಗ್ಬೇಡ ನೋಡು, ನಾನೇ ಇಲ್ಲಿ ಮಾಡಿಕೊಡ್ತಾನೆ. ನೀನು ಇಲ್ಲೇ ಇರು. ಏನು ನೀನು ನೋಡೋಕ್ಕಾಗಂಗಿಲ್ಲ ನನಗಂತರ ಅಲ್ಲಿ. ಅಲ್ಲವ ನಾನು ಸಾಯಬೇಕಾರ ನನ್ನ ಗಂಡನ ಮನ್ಯಾಗ ಹೋಗ್ಬೇಕು. ನಂದು ಜೀವ. ನಾನು ಗಂಡನ ಮನೆ ಬಿಟ್ಟು ಮಗಳ ಮನೆ ಸೇರಿಕೊಂಡು ಅಲ್ಲೇ ಸತ್ಲು ಮುದುಕಿ ಅಂತಂದು ಯಾರು ಅನ್ಬಾರ್ದವ. ನನಗದು ಅನ್ಸ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಏಟರ ವಜ್ಜೆ ಆಗಲಿ ಒಂದು ಗುಡಿಸ್ಲು ನಂಗೆ ಮಡಿ ಮಾಡ್ಕೊಂಡು ಅಲ್ಲೇ ಇರ್ತಾನೆ. ನಾನು ಬಂದಿಲ್ಲಿ ಇರಲ್ಲವ. ಮಂಜುಳಾ ಅಕ್ಕ ಏನು ಮಾಡಾಕತ್ತಿ? ಬಂದ್ರೇನು ನೋಡ್ರಲ್ಲಿ ಅವ್ವ ಎಲ್ಲ ಏನು ಲಘು ನಾ ರೊಟ್ಟಿ ಒಂದಿಟ್ಟು ಅಡ್ಡಾಗೇನಿ. ರೊಟ್ಟಿ ಮಾಡಿ ತೆಗೆದು ಅನ್ನಕ್ಕೆ ತಾಳಲೆ. ಅವ್ವ ಅಕ್ಕ ಏನವ ನೀನಂತ್ರ ಏನು ಸುಮ್ಮನೆ ಇರ್ಬೇಕಿಲ್ಲ. ಒಂದಿಟ್ಟು ರೊಟ್ಟಿ ಗಿಟ್ಟಿ ಏನು ಮಾಡಕ್ಕೆ ಹೋಗಿದ್ದೀವಿ, ಮುದ್ದೆ ಮಾಡ್ಕೊಳಕ್ಕೆ ಬರ್ತಿತ್ತು ಅನ್ನ ಮಾಡಿ. ಅದಕ್ಕೆ ನಾನು ಕಟ್ಟಿಗೆ ಅಕ್ಕ ಬೈ ಓಸ್ತಾರ್ಲೆ. ಬ್ಯಾಡ್ ಬಿಡ ತಮ್ಮ, ಅದಾವ ಈಗ ಕಟ್ಟಿಗೆಗೆ ಏನಿಲ್ಲ ಇಟ್ಕೊಳಕ್ಕೆ ಸಜ್ಜಾಗಂಗಿಲ್ಲ ಏನಿಲ್ಲ. ಬೇಕಾದಾಗ ತೊಗೊಂಬರುವಂತೆ ಅಂತ ತೊಳಕ
ಅಲ್ಲೇ ಇದ್ರಾಗಿಡು ಬೆಚ್ಚಗೆ ಕಟ್ಟಿಗೆ ಒಟ್ಟ ಮಳೆ ನೀರು ಅನ್ನೋಕ್ಲಿಲ್ಲ ಹಂಗೆ ರೀ. ಹೋಗಿ ಮಟನ್ ಏನಾರು ತೊಗೊಂಬರ್ತೀವಿ. ಹ್ಞೂ ಏಟ್ ಬೇಕು ತಮ್ಮ? ನನ್ನ ಕೈಯಾಗ ರೊಕ್ಕ ಇಲ್ಲಿ ಬ್ಯಾಗ್ನಾಗ ಐತಪ್ಪ ಪರ್ಸ್. ತೊಗೊಂಬ, ಏನು ತಿಂತಾಳೆ ಕೇಳ್ಕೊಂಡು ತೊಗೊಂಬ, ನಾನು ಹಿಂದಾಗ ಕೊಡ್ತಾನಂತ ನನಗೆ. ಯಾಕ ಸುಮ್ ಕೊಡ್ತಿ ಇಲ್ಲಿ ನೀನು? ಮತ್ತು ಮೊನ್ನೆನೋ ಎಲ್ಲ ಮಾಡ್ಕೊಂಬಂದಿದ್ದಿ ಅಡುಗೆ ನಾವು ಉಣ್ಣಾಕತ್ತು. ಬೇಡವಾ, ಏನು ಬೇಡ, ರೊಕ್ಕ ಗಿಕ್ಕ ಕೊಡೋದು ನಾನು ತೊಗೊಂಬರ್ತಾನಂತೆ. ಮಂಜುಳಾ ಏನು ತೊಗೊಂಬರ್ಲಿ? ಇದನ್ನ ತೊಗೊಂಬರ್ರಿ, ಮೀನಾನ. ಮಟನ್ ಅದು ತಿನ್ನಂಗೈತೆ ಎಲ್ಲ ಗೊತ್ತಿಲ್ಲ, ಮೀನಾದ್ರೆ ಒಳ್ಳೇದು ಅಂತಾರೆ. ಮೀನಾ ತೊಗೊಂಬಂದ್ಬಿಡು ಸುಮ್ಮನೆ, ಅವ್ವ ಮಾಡ್ತಾಳೆ ಚಲೋ ನಂಗೆ ಸಾರದ್ನ. ತೊಗೊಂಬಾರಪ್ಪ, ಚಲೋ ಆಗತಿ. ಮೀನಾ ಮಾಡಿಕೊಡ್ತಾನಂತ ಒಂದು ಈಟು ಹುಳಿ ಮಾಡಿ ಒಂದು ಈಟು ಹಂಗೆ ಕೆದ್ರಿದ್ನಿ ಅಂದ್ರೆ ತಿಂತೀರಿ, ತಿನ್ವಂತ್ರಿ. ಶೀತ ಗೀತ ಎಲ್ಲ ಕಿತ್ಕೊಂಡು ಹೋಗತ್ತದು ಒಂದು ಈಟು ಹುಳಿ ಕುಡಿದ್ಬಿಟ್ರೆ. ಅದು ತೊಗೊಂಡು ನೋಡ್ತಾನಲ್ಲಿ ಒಳ್ಳೆ ಅಂತೇಳಿ ಯಾರು ಇಡಕತ್ರ ಮುಖಾನೆ ಒಂದು 2 kg ಅಷ್ಟು ತೊಗೊಂಬರ್ತಾನೆ. ಭಾಳಪ್ಪ ಹೋಗ್ರಿ. ಮತ್ತು ಆಟ ಇಟ್ಟು ಕೊಡಂಗಿಲ್ಲ ಅವರು, ತೊಗೊಂಡ್ರೆ ಭಾಳನ ತೊಗೋಬೇಕು. ನೋಡ್ಕೊಂಡು ತೊಗೊಂಬ ತಮ್ಮ. ಈಗ ಮೀನು ತೊಗೊಂಬರಕ್ಕೆ ಹೋಗ್ಯಾನ ಇನ್ನು ಪರಮೇಶಿ. ದೂರ ಆಗತ್ತ ಏನವ ತೊಗೊಂಬರಕ್ಕೆ ಹೋಗಿ? ಇಲ್ಲವ, ಅಂತ ಏನು ದೂರ ಆಗಂಗಿಲ್ಲ. ಬರ್ತಾರೆ ತಡಿ, ಈಗ ಬರ್ತಾರೆ. ಅವ್ರೇನು ಲಘುನ ಹೋಗಿ ಚಲೋ ತಲೆ ಇವ್ರು ನೋಡತ್ಲೆ ಕೊಟ್ಬಿಡ್ತಾರೆ ಅವರು. ನಾವು ಭಾಳ ತಿನ್ನಂಗಿಲ್ಲಲ್ಲ, ಯಾವಾಗಾರ ಒಮ್ಮೆ ಕೇಳಿ ತೊಗೊತೇವೆ ಎಂದು ಇದು ಮಾಡಂಗಿಲ್ಲ ಅವರು. ಚಲೋ ಕೊಡ್ತಾರ, ಹಂಗೆ ಅಂತಿದ್ದ ಕೊಡೋದಿಲ್ಲ. ನಾವ ಅದ್ರಾಗ ಜನ ಭಾಳ ಮೋಸ ಮಾಡ್ತಾರೆ. ನೋಡಿ ತೊಗೊಂಬರ್ಬೇಕು. ಮತ್ತು ನನ್ನ ಮೊಮ್ಮಗಳನ್ನ ನೋಡಂಗೆ ಬಿಟ್ಟತ್ತವ. ನನಗಂತ್ರ ಜೀವ ಭಾಳ ನೆನ್ಸಾಕಂತೈತಿ. ಎಲ್ಲಿಕಿ ಒಂದು 2 ಕೂಸನ್ನ ಬಾಣೆಂತನ ಮಾಡಿ ಸಾಯ್ತಾನ ಏನು ಹಂಗೆ ಹೋಕಾನ ಅನ್ನಂಗೆ ಐತೆ ನನಗೆ. ಅಯ್ಯವ್ವ, ನೀನು ಗಟ್ಟಿದ್ದಿ ಸುಮ್ಕೊಂಡ್ರು. ಎದಕ್ಕೆ ಸಹಾಯ ಮಾತಾಡ್ತೀಯ? ಏನು ನಾನಾಗ ಹೋಗ್ಬೇಕಂದೆ ಉಳ್ಕೊಂಡನಿ ನೀನು? ಹಂಗೆ ಅನ್ಬೇಡವ. ನೀನು ಮೊಮ್ಮಕ್ಕಳನ್ನ ಆಡಿಸಿ ಮೊಮ್ಮಕ್ಕಳ ಮದ್ವೆ ಮಾಡಿ ಚಲೋತ್ ನಂಗೆ ಇರ್ಬೇಕವ. ನಮ್ದೇನಾಗೈತಿ ಹೋಗೈತಿ, ನೀನು ಚಲೋತ್ ನಂಗೆ ಇರ್ಬೇಕು. ಏನು ಮಾಡೋದವ, ಯಾವ್ದಾರು ಒಂದು ಲಗು ಮಾಡ್ಕೋ. ನಮಗೂ ಒಂದಿಟ್ಟು ಅಂತಂದು ಅಂತಾನೆ, ಯವ್ವ ನೀ ಆರಾಮಾಗಬೇ ಅಂತ ಅಲ್ಲಲ್ಲ. ಏನಕ್ಕಿ ಕೈಗಿಂತ ಅಲ್ಲಲ್ಲವ, ದೇವ್ರು ಕೊಟ್ಟಾಗ ಕೊಡ್ಲಿ ಅಂತಂದು ಸುಮ್ಮನಾಗ್ಯವ ನೋಡಿ ನಾವು ಅತ್ತಾಗ. ಅಯ್ಯಯ್ಯ, ದೇವ್ರ ಮೇಲೆ ಭಾರ ಕೈ ಬಿಟ್ರೆ ಆಗಂಗಿಲ್ಲವ. 1-2 ದವಾಖಾನ್ಯಾಗ ತೋರಿಸ್ಬೇಕು, ಇಲ್ಲ ಪೂಜಾರ ಹತ್ರ ಕೇಳಿಸ್ಬೇಕು. ನಿಮ್ಮ ಮಕ್ಳು ಆಗಂಗೈತೆ ಇಲ್ಲ ಹೆಂಗೆ ಏನು ಅಂತಂದು. ಈಗೀಗೆ ನೀನು ವಯಸ್ಸಾಗ್ಯಾವ ಭಾಳ. ಇನ್ನು ಈಗ 1 ವರ್ಷ ಆಗೈತಿ ಮದುವೆ ಆಗಿ. ಏನಕ್ಕೀಗ ಈಗ 25-26 ಏನಂತ ಏನು ಮುದಿಕಲ್ಲ ನನ್ನ ಮಗಳು. ಅಕ್ಕವು ಒಂದಿಟ್ಟು ಇದಾಕತಿ. ನನಗೆ ಹುಟ್ಟಿದ್ದ ಎಷ್ಟು 4-5 ವರ್ಷಕ್ಕೆ ಮದುವೆ ಆಗಿ. ಗೊತ್ತೈತಿಲ್ಲ ನಿನಗೂ ಅದು? ಗೊತ್ತಿರ್ಲಿಲ್ಲಕ್ಕ ಹೆಂಗವ ಅದು. ನಿನಗೆ ಕೂಸು ಹುಟ್ಲಿ ಅಂದು ನಾನು ಅರ್ಕಿ ಹೊತ್ತು ದೇವ್ರು ನೋಡು. ಏನು ನಿನಗೆ ಗಂಡು ಹುಡ್ರು ಇನ್ನೊಂದು ಆಗಲಿ ಅಂತ ಅಂದ್ಕೊಂಡ್ವಿ. ದೇವ್ರು ಒಂದಕ್ಕೆ ಇದು ಮಾಡಿದೆ. ಏನು ಮಾಡ್ಬೇಕು, ಅದ ಒಂದರ ಐತಲ್ಲ ಅಂತಂದು ಖುಷಿ ಪಡೋದು. ಗಂಡು ಮಕ್ಳು ತೊಗೊಂಡು ಏನು ಮಾಡಕ್ತಾಗ ಅವ್ರ ಬಾಯಾಗ ಒಂದಿಟ್ಟು ನೋಡು. ನಿನ್ನ ಮಗ ಏಟು ನಾ ಮಾಡಿದ್ದಿ ಮಟ್ಟಿದ್ದಿ ಸಣ್ಣ ನೀರ್ತಾ ಹಂಗೆ ಎಲ್ಲದನ್ನು ಉಳಿಸಿ ನನ್ನ ಮಗಗಿರಲಿ ಅಂತಂದು ಎಲ್ಲ ಕೊಡ್ತಿದ್ದೆ. ನೋಡು ನಮ್ಗೆ ಒಂದಿಟ್ಟು ಇದು ಮಾಡ್ತಿದ್ದಿ, ಕೊಡಾಕ ಚೌಕಾಸಿ ಮಾಡಿ ಶಾಣೆತನ ಮಾಡ್ತಿದ್ದೆ. ಏನಾರು ಕೇಳಿದ್ರು ಕೊಡಾಕ. ಈಗ ನೋಡು ನಿನ್ನ ಮಗ ನಿನ್ನ ತಿರುಗಾಕಿ ನೋಡಂಗಿಲ್ಲ. ಹೆಂಡತಿ ಮಾತು ಕಟ್ಕೊಂಡು ಎಂಥರ ಇರಲಿ, ಹೆಂಡತಿಯಾರು ಹೆಂಗಾರ ಇರಲಿ, ತಾಯಿ ತಂದೆ ಅನ್ನೋದು ಒಂದಿಟ್ಟು ಪ್ರೀತಿ ಇಟ್ಕೋಬೇಕು. ಹೌದಿಲ್ಲ? ಒಂದು ಮಾತು ಬರ್ತೈತಿ ಹೊಕ್ಕತಿ, ಅದನ್ನ ಗಟ್ಟಿ ಹಿಡ್ಕೊಂಡು ಕುಂತ್ರೆ ನೋಡು. ಈಗ ಒಬ್ಬೇಕೆ ಇರ್ತಿ ಅನ್ನೋದು ಖಬರ್ ಬೇಡ ಅವನಿಗೆ. ಏನವ ಒಂದೊತ್ತು ಏನಾಯ್ತು, ನಮ್ಮ ಮನೆಗೆ ಇರಲಿ, ನಮ್ಮ ಜೊತೆಗೆ ಇರಲಿ ಅಂತಂದು ಹೆಂಡತಿಗೆ ಹೇಳಿ ನೀನು ಬಾರಬೇ ಏನಾಯ್ತು ಒಂದು ಮಾತು ಅಂದ್ರಾತು ಆಡಿದ್ರಾತು ಸೊಸೆ ಅಂತಂದು ನೀನು ಏನು ಬೇಜಾರು ತಿಕ್ಕೋಬೇಡ. ಇಲ್ಲೇ ಇರಬೇ, ಒಬ್ಬೇಕೆ ಏನು ಇರ್ತಿದ್ದಿ ಆವತ್ತಿನ ಹೆಂಗೆ ಏನು ಗೊತ್ತಾಗಂಗಿಲ್ಲ ಅಂತಂದು ಇಟ್ಕೊಳಕ್ಕೆ ಏನು ದಾಡಿ ಅವನಿಗೆ. ಏನು ಮಾಡೋದವ ಏನು ಮತ್ತು ಒಬ್ಬನದನಲ್ಲಿ ಹೆಸರಿಗೆ ಅಂತಂದು ಸುಮ್ಮನೆ ಇರೋದಾಟ. ಅದೇ ನಾಳೆ ಏನಾರು ಕೊಡ್ತಾನೆ ಏನು ನೋಡು. ಮೈಯಾಗಿಂದ ಬಂಗಾರನ ಅದನ್ನು ಹಂಗೆ ಬರ್ತಾನೆ ನೋಡು, ಬಾಯಿ ತಕ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡ ಬರ್ತಾರೆ. ತೊಗೊಳ್ಳಿ ಬ್ಯಾಡ ಅನ್ನಂಗಿಲ್ಲ ನಾನು, ಅವನು ತೊಗೊಳ್ಳಿ ಅಂತಂದು ಏನು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ತಾಯಿ ಅನ್ನೋದು ಪ್ರೀತಿ ಇಟ್ಕೋಬೇಕವೇ. ಏನು ಆಗ್ಲೆಲ್ಲ ಸಿಗ್ತೈತೇನು ತಾಯಿ ಅನ್ನೋದು? ನಿನಗೂ ವಯಸ್ಸಾಗೈತಿ, ನನಗೆ ಎಷ್ಟು ಜೀವ ಮರ ಅನಿಸ್ತದೆ ಗೊತ್ತೇನೋ ನೀ ಅಲ್ಲಿದ್ದಾಗ. ಯವ್ವ ನಮ್ಮ ಉಣ್ಲ ಇಲ್ಲ ತಿನ್ಲ ಇಲ್ಲ ಹೆಂಗೆ ಮಾಡ್ಕೊಂತ ಏನು ಒಬ್ಬೇಕೆ ಹೆಂಗೆ ಅಡುಗೆ ಮಾಡ್ಕೊತೈತೆ ಏನು ಅಂತಂದು ಆಕೆ ನೋಡಿ ಹಂಗೆ ಕಡದು ಹಾಕ್ಲಿ ಅನ್ನೋ ಸಿಟ್ಟು ಬರ್ತೈತೆ ನೋಡಿ ನನಗೆ. ಏನವ ಅವ್ರ ಅಟ್ಟಕ್ಕೆ ಅವರು ಸುಖವಾಗ್ಯಾರ ಇರಲಿ ಅಂತಂದು ಸುಮ್ಮನೆ ಇದ್ದಂಗೆ ನೋಡು. ಮಂಜು ಬಂದ್ರನ ಇವ್ರು. ಅಕ್ಕ ಏನು ತಾಟ್ನಾಗ ಹಾಕೊಂಬಂದಿರಲ್ಲ, ಅದೇ ಎಲ್ಲಿತ್ತು ತಾಟ? ಅಯ್ಯಯ್ಯ, ಹಿಂದೆ ಇತ್ಲದಾಗಿತ್ತಲ್ಲ ತಾಟು ಒಂದು,
ನಾನು ಓಸು ಮೀನ ತೊಗೊಂಬಂದು ಮತ್ತೇನು ಒಳ ತೊಗೊಂಬರೋದು ಅಲ್ಲೇ ಹೊರಗೆ ಇತ್ಲದಾಗ ಸ್ವಚ್ಛ ಮಾಡ್ಕೊಂಬಂದೆ. ಭಾಳ ಇದು ಇರ್ತಾವೆ ಮೀನ, ತಿಕ್ಕಿ ತೊಳಿಬೇಕು, ಅವ್ನು ಒಳಗೆಲ್ಲ ಸ್ವಚ್ಛ ಮಾಡ್ಬೇಕು ಹೊಟ್ಟೆಗಿಂದ ತೆಗೆದು. ಅದಕ್ಕೆ ಮತ್ತೇನು ಒಳ ತೊಗೊಂಬರೋದು ಅಂದು ಅಲ್ಲೇ ತೆಗೆದು ಸ್ವಚ್ಛ ಮಾಡ್ಕೊಂಬಂದ ನೋಡಿ. ಏನು ಹೆಚ್ಕೊಂಡು ಒಂದಿಟ್ಟು ಒಗ್ಗರಣೆ ಅಂದು ಹಾಕೋದು. ಅಯ್ಯಯ್ಯ ತಮ್ಮ, ಅದ್ನ್ಯಾಕೆ ನೀನು ತೊಳ್ಯಾಕೆ ಹೋಗಿದ್ದೆಪ್ಪ? ಅಲ್ಲಿಂದಕ್ಕೆ ಇಟ್ಟಿದ್ರ ನಾನು ಒಂದಿಟ್ಟು ಜೋಳದ ಹಿಟ್ಟು ಒಂದಿಟ್ಟು ಉಪ್ಪು ಹಾಕಿ ತೊಳಿತಿದ್ನಿ. ಅಯ್ಯೋ ಅಕ್ಕ, ತೊಳ್ದಾನು ತೊಗೊ, ನಾನು ನನಗೆ ಬಂದಂಗೆ ತೊಳ್ದ. ನೀನು ಇನ್ನೊಂದು ಇಟ್ಟು ತೊಳ್ಕೊಂತಿ ಅಂದ್ರೆ ತೊಳ್ಕೊ. ಮತ್ತೇನು ಓಟು ಬೇಕೆ ಹೆಚ್ಕೊಂತ ತೊಳ್ಕೊಂತ ಎಷ್ಟೊತ್ತಾತು ಗೊತ್ತೇನೋ ನನಗೆ. ಇಷ್ಟೊತ್ತಾತು ನೀ ಏನು ಸೊಂಟ ಬಗ್ಸ್ಕೊಂಡು ತೊಳ್ಕೊಂಡು ಕುಂದಿರ್ತಿ ಎಂದು ತೊಳೆದೆ. ತಗೋ, ಏನು ರೊಟ್ಟಿ ಈಗೇನು ತಿನ್ನೋದು ಬೇಡ, ಸರಿ ಆಗಂಗಿಲ್ಲ ಅದು ಮೀನು ಸಾರಿಗೆ ರೊಟ್ಟಿ. ಬೇಕಂದ್ರೆ ಅನ್ನನಾಗೈತೆ, ಸಾರು ಮಾಡಿಬಿಡೋಕೆ ಸಾಕು. ಸಂಜೆ ಮುಂದೆ ಬೇಕಂದ್ರೆ ಬಿಸಿ ಮುದ್ದೆ ಮಾಡೋಕೆ ಬರ್ತೈತಿ. ಹ್ಞೂನಪ್ಪ. ಓಸು ಕಟ್ಟಿಗೆದವು ಕಡಿಯವು. ಓಸು ಒಂದಿಟ್ಟು ಕಡ್ದಾರ ಇಡ್ತಾನೆ, ಬಿಸಿಲು ಐತೆ ಒಂದಿಟ್ಟು ಬರೋ ಕೊಟ್ಟೈತಿ. ಮತ್ತು ಇದಾಕವು ಒಣಗ್ತಾವ, ಒಳಗೆ ಹಸಿ ಇದ್ದಂಗೆ ಇರ್ತಾವ. ಅದಕ್ಕೆ ಓಸು ಕಡ್ದಾಕ್ತಾನ ಅವನು. ಆಯ್ತು ತಗೋರಿ. ಬೆಳಗ್ಗೆ ತೊಗೊಳೋದು ಗುಳಿಗೆ ನುಂಗಿ ಇಲ್ಲ? ಅದ ಬಿಳಿದದಲ್ಲ. ಅದ ತೊಗೊಂಡಿ ಇಲ್ಲ? ನಂಗೇನ್ರಿ ಅದನ್ನ. ಇವ ಸಾರಂತ ರುಚಿ ಮಾಡ್ಬೇ, ನನಗಂತೂ ಬಾಯೆಲ್ಲ ವಿಸಗರೀತತಿ. ಮಾಡ್ತಾನೆ. ಎಂತ ಚಲೋ ಅದ ನೋಡಂಗ, ಮೀನಾಗ ಚಲೋ ಕೊಟ್ಟಾರ. ಯವ್ವ ಒಂದಿಟ್ಟು ಲಘು ಮಾಡು. ನಮ್ಮೂರಾಗ ಎಲ್ಲಿ ಮೀನು ಕೇಳಿದ್ರ ಅಯ್ಯೇ ರೊಕ್ಕ ಕಮ್ಮಿ ಕೇಳ್ತವಿ ಅಂದು ಕೊಡೋದೇ ಇಲ್ಲ. ಸಪ್ಪಳಲ್ಲಂಗೆ ತಗೊಂಡು ಹೋಗಿ ಮಾಡ್ಕೊಂಬಂದ್ಬಿಡ್ತಾರ. ಏನಾರ ಕೇಳಂಗಿಲ್ಲ. ಕೇಳಿದ್ವಿ ಯಾವಾಗಾರ ಒಂದಿಟ್ಟು ಬಾಯಿ ಕೆಟ್ಟೈತಿ ಅಂದ್ರೆ ಹೋಗಿದ್ದು ಬಾರಿ ರೊಕ್ಕಕ್ಕೆ ಪ್ಯಾಟ್ಯಾಗ ಮಾರಕ್ಕೆ ಇಲ್ಲ ಮೀನು ಖಾಲಿನ ಆಗೋಗ್ಯಾವು ಅಂತಾರೆ. ಹೋಗಿ ಒಂದಿಟ್ಟು ಅಡ್ಡರ ನಾ ಮಾಡಿ ಕರಿತೇನಂತ ಎಷ್ಟೊತ್ತಂತ ಕುಂದಿರ್ತಿದ್ದಿ. ಸೊಂಟ ಅದು ಏನಾಕತ್ ನಿಂದು? ಯವ್ವ, ನಾನು ಸೊಂಟದ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ, ಇದು ಕಾಟಿದ್ದು. ಯಾವ ಥರ ಆಗ್ಲವ, ಎಲ್ಲ ಮೈದ ಅಲ್ಲವ, ಏನಾರ ಆಗಲಿ ಬೇಡ, ಉಳ್ಕೊ ಹೋಗು. ಆತು ಲಘು ಒಂದಿಟ್ಟು ಮಾಡಿ ಅನ್ನನಾಗೈತೆ, ಒಂದಿಟ್ಟು ಸಾರು ಮಾಡಿ ಉಣ್ಣಾಕ ಬರ್ತೈತಿ.